ರೆಡ್ಡಿ ಸಾಹೇಬ್ರೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ, ನನ್ನೆಲ್ಲ ಸ್ನೇಹಿತ ಬಂಧುಗಳೇ, ನಿಜವಾಗಿಯೂ ನೀವೆಲ್ಲರೂ ಹೇಳಿರ್ತಕ್ಕಂಥ ಮಾತುಗಳನ್ನು ನಾನು ಗಮನದಲ್ಲಿಟ್ಟು ಯೋಚನೆ ಮಾಡಿದಾಗ ನನಗೆ ಅನ್ನಿಸ್ತದೆ, ನಾನು ಮಾನ್ವಿಯಲ್ಲಿ ಈ ಒಂದು ಅಂಗಳದಲ್ಲಿ ಸುಮಾರು 1975ರಿಂದ ಶಾಂತಿ ಸಭೆ ಮಾಡ್ಕೊಂತ ಬಂದೀನಿ. ಯಾರಾದರೂ ಹೌದಾ ಅಲ್ಲಪ್ಪ? ಎಷ್ಟು ವರ್ಷ ಆಯ್ತು ನೀನು ನೋಡೋಕ್ಕೆ? ಎಷ್ಟು ವರ್ಷ ಆಯಿತು? 20 ವರ್ಷದಿಂದ ನೀನೇ ನೋಡಿದ್ದಿ. ಬಸವರಾಜೇಶ್ವರಿ ಅವರು ಬಂದಾಗ ನೀವು ಹುಟ್ಟಿರಲಿಲ್ಲ. 50 ವರ್ಷ. ಅನ್ವರಿ ಅವರು ಬಂದಿರ್ಬೋದು, ರಾಂಪುರ ಭೀಮಣ್ಣವರು ಬಂದಿರ್ಬೋದು, ಬಸನಗೌಡರು ಆಗಿರ್ಬೋದು, ಗಂಗಾಧರ ನಾಯಕರಾಗಿರ್ಬೋದು, 2 ಸಲ ಬೋಸರಾಜ್ ಆಗಿರ್ಬೋದು, 3 ಸಲ ಅಂಪೈ ನಾಯಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಇಲ್ಲಿವರೆಗೆ ರಾಜ ವೆಂಕಟಪ್ಪ ನಾಯಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಇಲ್ಲಿವರೆಗೆ ನಾನು ಇತಿಹಾಸ ತೋರಿಸ್ತೀನಿ. ಇದು ನಮ್ಮ ಸುವರ್ಣಾಕ್ಷರಗಳಲ್ಲಿ ಬರಿಬೇಕು. ಮಾನ್ವಿದ ಒಂದು ಇತಿಹಾಸ. ಗಣೇಶನ ಹಬ್ಬವೇ ಇರಲಿ, ದಸರಾ ಇರಲಿ, ಮೊಹರಂ ಇರಲಿ, ನಾನು ಯಾಕೆ ನಮ್ಮ ಕೌನ್ಸಿಲರ್ ನಾನು ಯಾಕೆ ಭಾಷೆಯನ್ನು ಯಾಕೆ ಹೇಳಿದೆ ಮಾತಾಡು ಅಂತ ಹೇಳಿದ್ರೆ, ನನ್ನ ಹಿಂದೆನೇ ಆತಿರ್ತಾನೆ, ನನ್ನ ಬೆನ್ನಿಗೆ ಹತ್ತೇ ಆತಿರ್ತಾನೆ. ನಾವು 1975ರಿಂದ ಇವತ್ತಿನವರೆಗೆ, ನನಗೀಗ 78 ವರ್ಷ. ಈ 78 ವರ್ಷಗಳಲ್ಲಿ ನಿಮ್ಮ ಸುತ್ತಲೇ ನಾನಿದ್ದೇನೆ. ನಾನು ಈ ರೀತಿ ಇರಬೇಕಾದ್ರೆ ನೀವೇ ಕಾರಣ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ನಲುಮೆ, ನಿಮ್ಮ ಒಲುಮೆ, ನಿಮ್ಮ ಯಾವತ್ತೂ ಗೌರವ, ನನ್ನೊಡನೆ ಇರ್ತಕ್ಕಂಥ ಸಂಬಂಧ, ಇವೇ ಕಾರಣ. ಆದ್ದರಿಂದ ಇವತ್ತು ಹೇಳಿದರು ಯುಗಾದಿ ಬಂದಿದೆ, ಈಗಾಗಲೇ 6:45ಕ್ಕೆ ರೋಜಾ ಬಿಡೋದು. ಇದು ಹೌದು ಕರೆಕ್ಟ್, ನನಗೂ ಅದು ಗಮನದಲ್ಲಿ ಸಮಯದ ಪ್ರಜ್ಞೆ. ಯುಗಾದಿ ಬಂದಿದೆ, ಬೇವು ಬೆಲ್ಲ. ರಂಜಾನ್ ಬಂದಿದೆ, ಶಿರ್ಖುರ್ಮಾ ಮತ್ತು ಬೇವು ಬೆಲ್ಲಗಳು. ಕಂಚಾರೆಡ್ಡಿ ಸಾಹೇಬ್ರೆ, ತಾವು ದಾವಣಗೆರೆಯಿಂದ ಬಂದಿದ್ದೀರಿ. ಯಾಕಂದರೆ ದೊಡ್ಡ ಪಟ್ಟಣ ಅದು, ಬೆಂಗಳೂರಾಗಂದು ದಾವಣಗೆರೆ. ಎಷ್ಟು ನೋಡಿರೇ ನಿಂತವು. ನಮ್ಮಲ್ಲಿ ಮಾತ್ರ ಇದು ನಾನು ಹೇಳೋದೊಂದು ಇತಿಹಾಸ. ಇದು ಇನ್ನೂ ಬಹಳಷ್ಟು ಜನರು ಇವತ್ತು ಯಾಕೋ ಬಂದಿಲ್ಲ, ಸಮಯದ ಅಭಾವ ಇರಬಹುದು. ನನಗೆ ಯಾಕೆ ಅಂದರೆ ಒಂದು ಸಲ ಮೊನ್ನೆ ಹೋಳಿ ಹಬ್ಬದ್ದು ಶಾಂತಿ ಸಭೆ ಕರೆದ್ರು. ಅವತ್ತು ನನಗೆ ಅನಿವಾರ್ಯವಾಗಿ ಚಿಕ್ಕಲ್ಪರಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಮಠದ್ದು. ನನಗೆ ಅದು ನಿದ್ದೆ ಬಂದಿಲ್ಲ 4 ದಿವಸ, ನಾನು ಯಾಕೆ ಹೋಗಲಿಲ್ಲ ಅಂತ. ಅದು ತಪ್ಪಿರೋದು ಅದೊಂದೇ. ಮೊನ್ನೆ ಇವರು 11ನೇ ತಾರೀಕು ಬಂದಾರೆ, ಮಾರ್ಚು 12ನೇ ತಾರೀಕಿಗೆ ಶ್ರೀ ರೇಣುಕಾಚಾರ್ಯ ಜಯಂತಿ ಆಗ್ಯದ. ಇವರು ನಾವು ಭಾವಚಿತ್ರದಲ್ಲಿ ನೋಡಿದ್ದೀವಿ. ಮತ್ತು 18ಕ್ಕೆ ಹೋಳಿ ಇತ್ತು. 18ಕ್ಕೆ ಏನಿತ್ತು? ಅರೇಫ್ ನೋಡ್ರಿ, ಇದು ಅವಿನಾಭಾವ ಸಂಬಂಧ. 18ಕ್ಕೆ ಹೋಳಿ ಇತ್ತು, ಶುಕ್ರವಾರ. ಇವತ್ತು ಯುಗಾದಿ ಇದೆ, ರಂಜಾನ್ ಇದೆ. ಅದರಂದರೆ ದೇವರ ಸಂದೇಶ ಏನು? ದೇವರ ಸಂದೇಶ ಏನು? ಮಕ್ಕಳೇ, ನಾವಿಬ್ಬರು ಒಂದೇ, ಅಲ್ಲಾ ಒಂದೇ, ರಾಮ್ ಒಂದೇ, ರಹೀಮ್ ಒಂದೇ, ಎಲ್ಲರೂ ಒಂದೇ. ನೀವು ಜಗಳಾಡ್ತೀರಿ. ಯುಗಾದಿಯಾಗಿ ನಾ ಬಂದಿದ್ದೇನೆ, ರಂಜಾನ್ ಆಗಿ ನಾ ಬಂದಿದ್ದೇನೆ, ಎಲ್ಲ ಅವತಾರಗಳಲ್ಲಿ ನಾನಿದ್ದೇನೆ ಅಂತಕ್ಕಂಥ ಸಂದೇಶ ಇದು. ಇವತ್ತು ಬಂದಿರತಕ್ಕಂಥ ಸಂದೇಶ ಇದು. ಈ ಸಂದೇಶದಲ್ಲಿ ನಾವು ಸದಾ ಇದ್ದೇವೆ. ಮಾನವ ಬಗ್ಗೆ ನಾನೊಂದು ಹೇಳ್ತೇನೆ. ಒಂದು 4-8 ಮಂದಿ ನಾವಿನ ಗುಮ್ಮ ಇದ್ದಾನೆ, ಆರಿಫ್, ಎಲ್ಲ ಒಂದು ಕ್ಯಾಸೆಟ್ ಮಾಡಿಬಿಡ್ರಿ, ಒಂದು ಕ್ಯಾಸೆಟ್ ಮಾಡಿ ಪೆನ್ಡ್ರೈವ್ ಮಾಡಿಬಿಟ್ರೆ ಅದು ಬಂದಗಳೇ ಹಾಕಿಬಿಡ್ರಿ, ಶಾಂತಿ ಸಭೆ ಮುಗೀತು. ಪ್ರತಿ ಸಲ ಇದನ್ನೇ ಮಾತಾಡ್ಬೇಕು ನಾವು. ಯಾಕಂದ್ರೆ ನಾವು ಬರೋದು ಒಂದು ಚಾ ಕುಡಿಸ್ತಾರೆ ಹೆಂಗಿದ್ರು ಅಂತೇಳಿ ಒಂದು ಆಸೆ, ಫೋಟೋ ಬರ್ತದಂತ ಇನ್ನೊಂದು ಆಸೆ. ಈ ಎರಡರಲ್ಲಿ ಇಷ್ಟು ಒಂದು ಫೋಟೋ ಬರ್ತದೆ, ಮುದ್ಗಲ್ದು ಬಂತು, ಲಿಂಗ್ಸೂರು ಬಂತು, ನಮ್ದು ಯಾಕೆ ಬರಲ್ಲ, ನಾವು ತೆಗೆದು ನೋಡ್ಬೇಕು. ಸುದ್ದಿ ಮೂಲಕ ಬರಲಿ, ಅಡ್ಡಿ ಮೂಲಕ ಯಾವುದೇ ಬರಲಿ, ಇಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಇದೆ ಅಂತ ಹೇಳ್ತೇನೆ ನಾನು. ಈ ಒಂದು ಪ್ರವೃತ್ತಿಯಲ್ಲಿ ಬೆಳೆದವರು ನಾವು. ಈಗ ಎಲ್ಲರೂ ಹೇಳ್ತಾರೆ ತಾತ್ನೂರು ಬಂದರೆ ಎಲ್ಲರೂ ಬಂದಂಗಪ್ಪ ಅಂತ. ನನ್ನ ಹೆಸರೇ ಮರ್ತ್ಬಿಟ್ರೆ ನನ್ನ ಹಣೆ ಬರುತ್ತೆ. ತಾತ್ನೂರು ಅಂದು ನಾನು 10 ವರ್ಷದಾಗೂ ತಾತ್ನೂರು ಅಂದರು, 16 ವರ್ಷದಾಗೂ ತಾತ್ನೂರು ಅಂದರು, 20 ಆದರೂ ಎಲ್ಲ 77 ಆದ್ರೂ ಇನ್ನೂ ತಾತ್ನೂರು. ಈಗ ಅಂದ್ರೆ ಪರವಾಗಿಲ್ಲ. ಅದಕ್ಕೆ ಈಗ ನಮ್ಮ ಶಾಮಿದ್ ಸಾಬ್ ನಮ್ಮ ಜೂನಿಯರ್ ಆತ, ಶಾಮಿದ್ ಪಾಷ ಇದ್ನಂದ್ರು ನಮ್ಮ ಜೂನಿಯರ್. ನೀನು ಯಾತ್ರ ತಪ್ಪ ಯಾತ್ರ ನೀವು ಯಾರು ಈಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಮಿತ್ರರು ಏನಿದ್ದಾರೆ, 4 ಮಂದಿ ಜೂನಿಯರ್ಸ್ ಇದ್ದಾರೆ ನಮ್ಮ. ಇದು ಅವರು ನಮ್ಮೊಡನೆ ಇಟ್ಟುಕೊಂಡಿರ್ತಕ್ಕಂಥ ಇದು ಶ್ಯಾಮ್ ಈಗ ಬಂದಿನಪ್ಪ ನೀವು. ಅರೇನು ಮೊದಲೇ ಮಾತಾಡಿಸ್ಬಿಡ್ತಿದ್ನಲ್ಲ ನಾನು ನಿಮಗೆ. ಹಂಗೆ ಆಗ್ತದೆ. ಆದರೂ ಕೂಡ ನಿಮ್ಮೆಲ್ಲರ ಒಂದು ಏನಿದೆ, ಅದಕ್ಕೆ ನನಗೆ ಇವತ್ತು ಸ್ವಲ್ಪ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅಲ್ಲಿ ಬಂದ ಆಗಲೇ ಹೌದು, ಅದಕ್ಕೆ ಕಡಿಮೆ ಅನ್ನಿಸ್ತು. ಇನ್ಮೇಲೆ ಬರೋಕ್ಕೆ ಮಾತ್ರ ಕಡಿಮೆ ಮಾಡಬೇಡ. ಆಮೇಲೆ ಹಬ್ಬ ಹುಣ್ಣಿಗೆ ಮಾತ್ರ
ಶರ್ಖುರ್ಮ ನೀವು ಕುಡಿ ಶರ್ಖುರ್ಮ ನೀವು ಕುಡಿಸ್ರಿ, ಬೇವು ಬೆಲ್ಲ ನಾವು ಕುಡಿಸ್ತೀವಿ. ಇದು ಎರಡು ಒಂದೇ. ಆದ್ದರಿಂದ ನಾನು ಹೆಚ್ಚಿಗೆ ಮಾತು ಬೆಳೆಸೋದಿಲ್ಲ. ಇವತ್ತು ಏನಿದ್ರು ಕೂಡ ದೇವನಿಗಿಂತ ಭಗವಂತನಿಗಿಂತ ದೊಡ್ಡದು ಯಾವುದು? ಡೆಸ್ಟಿನಿ ಸುಪೀರಿಯರ್ ದ್ಯಾನ್ ಗಾಡ್. ಇದನ್ನೊಂದು ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೋಬೇಕು. ಡೆಸ್ಟಿನಿ ಏನಿದೆ, ವಿಧಿ, ಭಗವಂತನಿಗಿಂತ ದೊಡ್ಡದಂಥದ್ದು. ವಿಧಿ ಆಟ ಏನಿದೆ, ಯಾವ ಟೈಮ್ನಲ್ಲಿ ಏನಾಗಬೇಕು ನಾನು ಅಂಬೋನಿಗೂ ಕೂಡ ಅದು ಕಾಲ ಕೇಳೋದಿಲ್ಲ. ಅದು ಕೂಡ ಕಾಲ ತನ್ನದೇ ಆಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಡೆಸ್ಟಿನಿ. ವಿಧಿ ಆಟವೇ ಡೆಸ್ಟಿನಿ. ಭಗವಂತ ನೆಕ್ಸ್ಟು ಆತ ಅವತಾರ ಆಗ್ಬೋದು, ಇನ್ನೊಂದು ಆಗ್ಬೋದು, ಒಳ್ಳೇದು ಕೆಟ್ಟದ್ದು ಹೇಳ್ಬೋದು, ಏನಾದರೂ ಹೇಳ್ಬೋದು. ಆದ್ದರಿಂದ ಇಲ್ಲಿ ವಿಧಿ ಏನಿದೆ, ಧೃತರಾಷ್ಟ್ರದೊಂದು ನೆನಪಾಗಿ ಭಾಳ ನನಗೆ 45 ನಿಮಿಷ ಬೇಕು. ಈ 4 ನಿಮಿಷದಾಗ ಮಾತಾಡೋದ್ರೆ ಸ್ವಲ್ಪ ಕಷ್ಟನೇ ನನಗೆ. ಧೃತರಾಷ್ಟ್ರ ಕಣ್ಣು ಕುರುಡಾಯ್ತು. ಯಾಕೆ ಕುರುಡಾಯಿತು? 100 ಮಂದಿ ಮಕ್ಕಳ ಹತ್ತಗ ನೀವು ನೋಡಿರ್ಬೋದು. ಕೌರವ ಪಾಂಡುರಾಜ ಧೃತರಾಷ್ಟ್ರ ಒಬ್ಬನೇ ಮಗ ತನ್ನ ತಂದೆಗೆ. ಅಂಥ ಒಬ್ಬ ಧೃತರಾಷ್ಟ್ರ, ಒಬ್ಬ ಮಹಾರಾಜನಾಗಿ ಬೆಳೆದಿರ್ತಕ್ಕಂಥ ಧೃತರಾಷ್ಟ್ರ ಕಣ್ಣಿಂದ ಸತ್ತ ಕೊನೆಯವರೆಗೆ. ಯಾಕೆ? ಅವನ ವಿಧಿ ಆಟ. ಅವನೇನು ಮಾಡಿದ್ದ? ಒಂದು ಹಂಸ ಪಕ್ಷಿಗೆ ಕಣ್ಣನ್ನು ಬಾಣ ಬಿಟ್ಟು ಕೊಲ್ಲಿದ್ದ. ಆ ಹಂಸ ಪಕ್ಷಿಯ ಕಣ್ಣನ್ನು ಕಳೆದಿದ್ದ ಯಾರು? ಧೃತರಾಷ್ಟ್ರ. ಇದು ಹೇಳಿದ್ದು ನಾನಲ್ಲ, ಶ್ರೀಕೃಷ್ಣ ಪರಮಾತ್ಮ. ಇದು ಕಣ್ಣನ್ನು ಕಳೆದಿದ್ದ ಅಂತ ಹೇಳ್ತಕ್ಕಂಥ ಮಾತು ಅದೇ ಧೃತರಾಷ್ಟ್ರನಿಗೆ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ. ದಟ್ ಈಸ್ ದಿ ಗಾಡ್. ಗಾಡ್ ಎಂಬುದು ಏನು? ನಾವು ಜಿ ಯಾವಾಗಲೂ ಕ್ಯಾಪಿಟಲ್ ಬರ್ತೀವಿ, ಸಿಂಗಲ್ ಬರೆಯೋದಿಲ್ಲ. ಜಿ ನೀವು ನೋಡ್ರಿ ಇಂಗ್ಲೀಷ್ನಾಗ ಮಧ್ಯದಲ್ಲಿ ಎಲ್ಲೇ ಬರಲಿ ಜಿ ಕ್ಯಾಪಿಟಲೇ ಬರ್ತೀವಿ, ಎಸ್ ಕ್ಯಾಪಿಟಲ್ ಬರ್ತೀವಿ. ಸೋಮಶೇಖರ್ ಕೆಂಚಾರೆಡ್ಡಿ, ಕೆ ಆ ಕಡೆನೂ ಬರಲಿ, ಎಸ್ ಮಾತ್ರ ಕ್ಯಾಪಿಟಲ್. ಈ ರೀತಿಯ ಗಾಡ್ ಅನ್ನೋದು ಕ್ಯಾಪಿಟಲ್ ಬರ್ತೀವಿ. ಅದಕ್ಕೆ ವಿಶೇಷತೆ, ಅದಕ್ಕಿಂತ ಡೆಸ್ಟಿನಿ. ಆದ್ದರಿಂದ ಇಂಥ ಒಂದು ನಾವು ಮಾಡಿದ ಕರ್ಮ ಅದು ವಿಧಿ ಕಲಿಸ್ತದೆ. ನೀನು ಕುರುಡನಾಗಿ ಹುಟ್ಟು, ನಿನ್ನ 100 ಮಕ್ಕಳನ್ನು ನೋಡಬೇಡ ನೀನು, ಇದು ಶಾಪ. ನೀನು 100 ಮಕ್ಕಳನ್ನು ನೋಡದಂತಾಗು. 100 ಮಕ್ಕಳು ಹುಟ್ಟಿದ್ರು ಬರೀ ಮೈ ಇಟ್ಟು ಹಿಂಗೆ ನೋಡಿ ಇವನು ಅರ್ಜುನ ಈತ ಕೌರವ ಆಯ್ತು ದುರ್ಯೋಧನ ಅಂತ ಅಂತಿದ್ದವ, ಕಣ್ಣಾರೆ ಕಾಣಲಿಲ್ಲ. ಅದಕ್ಕೆ ಇಲ್ಲಿ ಹೇಗಿದೆ ಅಂತೇಳಿದರೆ, ನಮ್ಮ ಸಮಾಜದಲ್ಲಿ ಇವತ್ತು ನಾವು ಮಾನವರಾಗಬೇಕು. ಮಾನವರಾದಾಗ ಮಾತ್ರ ಅದು ಆ ವಿಧಿ ಕೂಡ ಕಾಪಾಡ್ತದೆ. ಈಗ ನೋಡ್ತೀವಿ ನಾವು ಎಷ್ಟೋ ದೃಷ್ಟಾಂತಗಳನ್ನು ನೋಡ್ತೀವಿ. ಏನು ದಾರಿಯಾಗಿ ಬರ್ತಾ ಹಾರ್ಟ್ ಫೇಲ್ ಆಗಿರ್ತದೆ, ಇನ್ನೊಂದು ಆಗಿರ್ತದೆ, ಕೊಲೆ ಸುಲಿಗೆ ಆಗ್ತಾವೆ, ದಂಗೆಗಳು ಆಗ್ತಾವೆ. ಮಾನ್ಯವೆಸ್ಟ್ ಸೇಫೆಸ್ಟ್ ಊರು. ನಾನು ಯಾಕಂದ್ರೆ ಸಾಹೇಬರು ಹೊಸ್ತಾಗಿ ಬಂದಾಗ ನಾನು ಅವ್ರಿಗೆ ಹೇಳ್ತೀನಿ, ಗಣಪನ ಫಂಕ್ಷನ್ ನೋಡ್ರಿ, ಮೊಹರಂ ನೋಡ್ರಿ, ಯುಗಾದಿ ನೋಡ್ರಿ, ದಸರಾ ನೋಡ್ರಿ, ದೀಪಾವಳಿ ನೋಡ್ರಿ, ಹೋಳಿ ನೋಡ್ರಿ, ಯಾವುದಾದ್ರೂ ನೀವು ನೋಡ್ರಿ, ನಿಮಗಿದು ಪ್ರತ್ಯಕ್ಷ ಸತ್ಯ ಸಾಕ್ಷಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ನಾವು ಸಹಕಾರಿಯಾಗಿ, ಯಾಕಂದ್ರೆ ಈಗ 75ರಿಂದ 5 ಮೇಲೆ ಇನ್ನು 85 ತನಕ ಇರ್ತೀನೋ ಇಲ್ಲ ಗೊತ್ತಿಲ್ಲ, ಒಟ್ಟಾರೆ ಮಾತು ಈ ವಿಷಯ ನಾನು ಹೆಮ್ಮೆಗೆ ಇದಕ್ಕೆ ಅಲ್ಲಲ್ಲ. ಇದು ಯಾಕೆ ಹೇಳ್ತಂದರೆ ಬಹಳ ಉತ್ಸುಕನಾಗಿ ಬರ್ತೀನಿ ನಾನು, ಬಹಳ ಉತ್ಸುಕನಾಗಿ. ಮೊಹರಂನಾಗ ಮೊದಲೇ ಬಂದು ಕೂತಿರ್ತೀನಿ. ಇವತ್ತೇ ನಾನು ಆಂಜನೇಯ ಫೋನ್ ಮಾಡಿದ, ಎಲ್ಲಿದ್ದೆಪ್ಪ ಆಂಜನೇಯ? ಇಲ್ಲ, ಮೊದಲು ರಾಮಣ್ಣ ಫೋನ್ ಮಾಡ್ತಿದ್ದ, ಇವತ್ತು ರಾಮ ಆಂಜನೇಯ. ಮೊದಲು ರಾಮಣ್ಣ ಮಾಡ್ತಿದ್ದಿ, ಮುದುಗಲ್ವೇನೆ ಇಲ್ವೇನೆ ಅದು ಎಲ್ಲೇನೆ ಈಗ ಮುದುಗಲ್ವೇನೆ. ರಾಮ ಮೊದಲು ಮಾಡ್ತಿದ್ದ, ಡೇವಿಡ್ ಮಾಡಿದ್ರು, ಕ್ರಿಶ್ಚನ್ ಆಯಿತು, ಮುಕ್ತಾರಾಯ ಹೇಳಿ ರಾಮಣ್ಣ, ಡೇವಿಡ್, ಮುಕ್ತಾರಾಯ, ಇವತ್ತು ಆಂಜನೇಯ, ಇವತ್ತು ಅಮರಯ್ಯ, ಮುಗ್ದಾಯ್ತ. ಸೋಮಶೇಖರ್, ವೀರಭದ್ರಯ್ಯ ಹೋದ, ಸೋಮಶೇಖರಯ್ಯ ಬಂದ. ದಿಸ್ ಈಸ್ ದಿ ಏನಂದರೆ ಇದು ಬರದೇ, ಇದು ಬರದೆ ಕಾಲ ಬರ್ತದೆ, ಇನ್ನೊಂದು ಬರ್ತದೆ, ಇನ್ನೊಂದು ಏನೇ ಬಂದರೂ ಕೂಡ ನಮ್ಮ ಹಿಂದಿನ ಬೆನ್ನನ್ನು ನೋಡ್ಕೊಂಡು ನಾವು ಹೋದರೆ ಮಾತ್ರ ರಂಜಾನ್ ಕೂಡ ಅದೇ. ಇವತ್ತೇನು ಸೋಮವಾರ ಆಗ್ತದೋ ಮಂಗಳವಾರ ಆಗ್ತದೋ ಅಂತಕ್ಕಂಥ ಇನ್ನೊಂದು ವಿಶೇಷ, 29 ತಾರೀಕು ಅಮಾವಾಸ್ಯೆ, ಸೂರ್ಯಗ್ರಹಣ, ಶನಿದೇವರ ಶನಿವಾರ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತನ್ನಮಂ ಶನಿಶ್ಚರಂ ಶನಿ ದಿನಮಣೆ ಸೂನೋ ಅನೇಕ ಗುಣಸನ್ಮಣೆ ಅನಿಷ್ಟ ಪರಮೇ ಅಭಿಷ್ಟಂ ಕುರು. ಅಂದರೆ ಅನಿಷ್ಟವನ್ನು ಹೋಗಲಾಡಿಸು ದೇವ. ಇದು ಎಲ್ಲರಿಗೂ ಇಲ್ಲ, ಎಲ್ಲರಿಗೂ ಐತೆ. ಇದು ಇಟ್ ಈಸ್ ಫಾರ್ ಆಲ್. ಇದು ಲಿಮಿಟೆಡ್ ಅಲ್ಲ. ಆದ್ದರಿಂದ ಈ ಲಿಮಿಟೆಡ್ ಇರದೇ ಇರತಕ್ಕಂಥ ಈ ಒಂದು ವಾತಾವರಣದಲ್ಲಿ ಇವತ್ತು ನಾವು ನಿಜವಾಗಿಯೂ ಸೋಮಶೇಖರ್ ಸಾಹೇಬರಿಗೆ, ಇನ್ನಿತರ ಅಧಿಕಾರಿಗಳಿಗೆ, ನೀವೆಲ್ಲ ಇಲ್ಲಿಯವರ, ಎಲ್ಲಿಯವರು ನೀವು?
ಗುಲ್ಬರ್ಗ ಇವೆಲ್ಲ ಬೇರೆ ಅಧಿಕಾರಿಗಳು ಬಂದಿರಿ, ಇದರಲ್ಲಿ ಕರೆಂಟ್ನವರು, ಚೀಫ್ ಆಫೀಸರು ಎಲ್ಲರೂ ಬರಬೇಕಾಗಿರ್ತದ. ಅದಕ್ಕೆ ಬಂದವರೇನಂತ ನಾ ಕೇಳಕತ್ತೀನಿ. ಆದ್ದರಿಂದ ಇದರಲ್ಲಿ ನಾವು ನೀವೆಲ್ಲ ಒಂದಾಗಿ ಈ ಕೆಲಸ ನಿರ್ವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮತ್ತೆ ಕೊಟ್ಟು ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.